ನಾವು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಮಾಡ್ತಕ್ಕಂಥ ಜನಪರ ಕಾರ್ಯಕ್ರಮ ಶ್ರೀ ವಿದ್ಯಾಗಣಪತಿ ಗಣೇಶೋತ್ಸವ. ಗಣೇಶ ಪ್ರತಿಯೊಂದು ವರ್ಷ ನಮ್ಮ ವಿನಾಯಕ ನಾವೇ ಮಾಡಿಕೊಡ್ತಿದ್ದೀವಿ. ಸಾವಿರಾರು ಗಣೇಶ ಮಾಡ್ತೀವಿ ನಾವು. ಮಾವಳ್ಳಿಯಲ್ಲಿ ಸುಮಾರು ಗಣೇಶ ನಾವು ಮಾಡಿಕೊಟ್ಟಿದ್ದೀವಿ. ಇವಾಗ ಈ ನಡುವೆ ಈ ಫಸ್ಟು ಈ ಇದು ವಿದ್ಯೆಯನ್ನು ಕಲ್ತಿದ್ದೆ ನಾವು ಸುಮಾರು 20 ವರ್ಷದಿಂದ ಈ ಕೆಲಸ ಮಾಡ್ತಿದ್ವಿ. ಇದು ನಮ್ಮದು ಚಾಮರಾಜಪೇಟೆ ಭಾಳ ಇತಿಹಾಸ ಇರ್ತಕ್ಕಂಥ ಒಂದು ಗಣೇಶೋತ್ಸವ. ಇಲ್ಲಿ ಸರ್ವಧರ್ಮ ಗಣೇಶೋತ್ಸವ ಅಂತಲೇ ಎಲ್ಲರಿಗೂ ಮನೆ ಮಾತು. ಇಲ್ಲಾಂದರೆ ನಾವು ಹಿಂದೂಗಳು, ಮುಸ್ಲಿಮ್ಸು, ಕ್ರಿಶ್ಚಿಯನ್ನು, ಜೈನ್ಸು, ಪಾರ್ಸಿಗಳು ಎಲ್ಲ ಸಮುದಾಯದವರು ಸೇರಿ 35 ವರ್ಷಗಳಿಂದ ನಾವು ನಿರಂತರವಾಗಿ ಗಣೇಶ ಹಬ್ಬ ಮಾಡ್ತಾಯಿದ್ವಿ. ಕಾರಣ ಇಷ್ಟೇ, ನಮ್ಮ ಕ್ಷೇತ್ರ ಶಾಂತಿಯಿಂದ ಇರಬೇಕು, ಕೋಮು ಸಾಮರಸ್ಯ ಬೀರಬೇಕು, ಎಲ್ಲ ಸಮುದಾಯದವರು ಒಂದೇ ಅಂತೇಳಿ ನಮ್ಮದು ಸಂದೇಶ ಇದು. ನಾವು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಮಾಡ್ತಕ್ಕಂಥ ಜನಪರ ಕಾರ್ಯಕ್ರಮ ಶ್ರೀ ವಿದ್ಯಾಗಣಪತಿ ಗಣೇಶೋತ್ಸವ. ಇದಕ್ಕೆ ನಮ್ಮ ಕ್ಷೇತ್ರದ ಅನೇಕ ಗಣ್ಯರುಗಳು, ಹಿರಿಯರು, ನಾಗರಿಕರು ಮತ್ತು ನಮ್ಮ ಕ್ಷೇತ್ರದಲ್ಲಿ ವಾಸ ಮಾಡ್ತಕ್ಕಂಥ ಭಾಳ ಹಳೆ ಕುಟುಂಬದವರು ಎಲ್ಲರೂ ನಮಗೆ ಸಹಕಾರ ನೀಡಿ ಗಣೇಶ ಉತ್ಸವಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಜಮೀರಣ್ಣವರು ಬೆಳಿಗ್ಗೆ ತಾನೇ ಬಂದು ಹೋದರು. ಮತ್ತು ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ನಮಗೆ ಇಲ್ಲಿ ಪಕ್ಷಾತೀತವಾಗಿ ನಮ್ಮದು ಗಣೇಶ ಹಬ್ಬ, ಇದಕ್ಕೆ ರಾಜಕೀಯವಾಗಿ ಸೀಮಿತ ಅಂತ ಗಣೇಶ ಹಬ್ಬ ಇಲ್ಲ, ಪಕ್ಷಾತೀತವಾಗಿ ಮಾಡ್ತಕ್ಕಂಥ ಸರ್ವಧರ್ಮ ಗಣೇಶೋತ್ಸವ. ಇಲ್ಲಿ ಮುಖ್ಯಮಂತ್ರಿಗಳು ಬಂದೋಗಿದ್ದಾರೆ, ಅನೇಕ ಸಚಿವರು ಬಂದಿದ್ದಾರೆ, ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ, IAS IPS ಅಧಿಕಾರಿಗಳು ಅದಕ್ಕೆ ಹೇಳ್ಬಾರ್ದು ನಾವು, ಆ ಥರ ಗಣೇಶ ಹಬ್ಬಕ್ಕೆ ಎಲ್ಲ ಅಧಿಕಾರಿಗಳು ಬಂದು ಹೋಗಿದ್ದಂಥ ಇದು ಸ್ಥಳ ಇದು. ಅಂಧರು, ಅಂಗವಿಕಲರಿಗೆ ನಾವು ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಅವರೇನು ವಿದ್ಯಾಭ್ಯಾಸಕ್ಕೆ IAS ಅವ್ರಿಗೆ ಏನು ಓದ್ತಾರೆ ಅವ್ರಿಗೆ ಶಿಕ್ಷಣಕ್ಕೆ ನಮ್ಮ ಬಳಗದಿಂದ ಅವರಿಗೆ ಪ್ರತಿ ವರ್ಷ ನಾವು ಮಾಡ್ತಾಯಿದ್ದೀವಿ. ಈ ವರ್ಷ ಮುಂದುವರಿಸ್ತಾ ಇದ್ದೀವಿ. ಇವತ್ತು ಈ ವಾರ್ಡಲ್ಲಿ ವಿನಾಯಕ ತುಂಬ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾವ್ರಂತ ಈ ವಾರ್ಡಲ್ಲಿ ಭಾಗದ ಜನಗಳು ಹೇಳ್ತಾವ್ರೆ. ಅಥವಾ ಅವರು ಏನೇ ಬಂದು ನಾವು ಎಲೆಕ್ಷನ್ ಅವರೇ ಮುಂದೆ ನಿಂತು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾವ್ರೆ. ತಾವು ಏನೈತೀರ? ಅದು ಜನಗಳಿಗೆ ನಾವು ಮಾಡೋ ಸೇವೆ ಅದು ಆ ಕಾರಣಕ್ಕೆ ಹೇಳಬೇಕು ಅಂದರೆ ಈ ಕ್ಷೇತ್ರ ಜನತೆ ಆಶೀರ್ವಾದ ಮತ್ತು ನಮ್ಮ ತಂದೆ ತಾಯಿ ಆಶೀರ್ವಾದ, ಜಮೀರಣ್ಣನ ಆಶೀರ್ವಾದ.
Thank you.